ನಮಸ್ಕಾರ. ನಾನು ಒಂದು 5 ನಿಮಿಷ ಮಾತಾಡ್ತೇನೆ. ಮಿಕ್ಕಿದ ಕಾರ್ಯಕ್ರಮವನ್ನು ನಮ್ಮ ಕೆಪಿಸಿಸಿನ ಪೃಥ್ವಿಯವರು ಬಂದಿದ್ದಾರೆ. ಅವರು ಎಲ್ಲ ಟೆಕ್ನಿಕಲ್ ಬಗ್ಗೆನೂ ಯಾವ ತರ ಮಾಡಬೇಕು ಅಂತ ವಿವರವಾಗಿ ಅವರು ಈ ಸ್ಕ್ರೀನ್ ಮೇಲೆ ನಿಮ್ಗೆ ಹೇಳ್ತಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕೊತ್ತೂರು ಮಂಜನ ಅವರು ಬರ್ಬೇಕಾಗಿತ್ತು. ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬರಲ್ಲ ಅಂತ ಹೇಳ್ಬಿಟ್ಟು ನೀವು ಕಾರ್ಯಕ್ರಮವನ್ನು ನಡೆಸಿ ಮುಂದುವರಿಸಿ ಅಂತ ನನಗೆ ಹೇಳಿದ್ದಾರೆ. ಇಲ್ಲಿ ಸೇರಿರುವಂತ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ, ಈ ಮುಖಂಡರ ಪರವಾಗಿ ಇವತ್ತು ಮೊಹರಂ ಹಬ್ಬದ ಶುಭಾಶಯಗಳನ್ನ ಎಲ್ಲರಿಗೂ ನಾನು ಮೈನಾರಿಟಿ ಕಮಿಟಿಗೆ ಎಲ್ಲರಿಗೂ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಎಸ್ಐಆರ್ ಬಗ್ಗೆ ನಮಗೂ ಕೂಡ ಪೂರ್ತಿ ವಿವರ ಗೊತ್ತಿಲ್ಲ. ಆಕ್ಚುಲಿ ಈಗ ನಮಗೂ ಸ್ವಲ್ಪನೇ ಗೊತ್ತಿರೋದು. ನಾವು ಕೂಡ ಇಲ್ಲಿ ಎಲ್ಲ ವಿವರವಾಗಿ ತಿಳ್ಕೋಬೇಕಾಗುತ್ತೆ. ಎಸ್ಐಆರ್ ಅಂದ್ರೆ ಸ್ಪೆಷಲ್ ಇಂಟರ್ನ್ಶಿಪ್ ರಿವಿಷನ್ ಅಂತ ಇಂಗ್ಲಿಷ್ ಅಲ್ಲಿ. ವಿಶೇಷ ಮತದಾರರ ಪಟ್ಟಿಯ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಅಂತ ಈಗ ಇರುವುದನ್ನ ಹೊಸದಾಗಿ ಮಾಡುವಂತದ್ದು. ಈಗ ಯಾವಾಗಿಂದ ಮಾಡ್ತಾರೆ ಅಂದ್ರೆ ಈ ತಿಂಗಳು 30ನೇ ತಾರೀಕಿಂದ ಜುಲೈ 29ರವರೆಗೂ ಅಂದ್ರೆ 1 ತಿಂಗಳ ಕಾಲಕ ಈ ಪರಿಷ್ಕರಣೆಯ ಎಲ್ಲ ಮತದಾರರ ಪಟ್ಟಿಯನ್ನು ಮಾಡ್ತಾರೆ. ಇದಕ್ಕೆ ನಾವು BLA 2 ಅಂತ ನಾವು ಮಾಡಿದ್ದೀವಿ. ಏನು BLA 2 ಅಂತ. BLA 1 ನಾನು BLA 2 ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ 2 ಮಾಡಿ ಅಂತ ಕೊಟ್ಟಿದ್ರು. ನಾವು ಲೀಸ್ಟ್ ಕಳಿಸಿದ್ವು. ಆದ್ರೆ ಒಂದೊಂದೇ ಅಂತ ಹೇಳ್ಬಿಟ್ಟು ಅವರು ಕಳಿಸಿದ್ದಾರೆ. ಕೆಲವರು ಅದರಲ್ಲಿ ಮಿಸ್ ಆಗಿರ್ಬೋದು, ದಯವಿಟ್ಟು ಕ್ಷಮಿಸಬೇಕು. ಅದು ನಮಗೂ ಕೂಡ ವಿಷಯದ ಕೊರತೆಯಿಂದ ನಾವು 2 ಕಳಿಸಿದ್ವಿ. ಅದು ಒಂದೊಂದಾಗಿ ಬಂದಿದೆ. ಅದರ ಕಾರ್ಡ್ಸ್ ಬಂದಿದೆ. ನಾವು ಕಾಂಗ್ರೆಸ್ ಆಫೀಸಲ್ಲಿ ಅದನ್ನ ನಿಮಗೆ ತಲುಪಿಸ್ತೀವಿ. ಇಲ್ಲಿ ಗೊಂದಲ ಆಗುತ್ತೆ, ಇಲ್ಲಿ ಕೊಡಕ್ಕಾಗಲ್ಲ. ಕಾಂಗ್ರೆಸ್ ಆಫೀಸಲ್ಲಿ ನಾವು ಕೊಡ್ತೀವಿ. BLO ಅಂದ್ರೆ ನಮ್ಮ ಅಂಗನವಾಡಿ ಟೀಚರು ಅಥವಾ ನಮ್ಮ ಸ್ಕೂಲ್ ಟೀಚರ್ ಯಾರಾದ್ರೂ ಒಬ್ರು ಇರ್ತಾರೆ. ಏನಂತ BLO ಅಂತ. ನಾವು BLA ಅಂದ್ರೆ BLA 2 ಇರ್ತಾರಲ್ಲ, ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೋಬೇಕು. ಈಗ ನಿಮ್ಮನ್ನು ಯಾಕೆ ಕರೆದಿದ್ದೀವಿ ಅಂದ್ರೆ BLA 2 ಒಬ್ಬರೊಬ್ಬರನ್ನ ಮಾಡಿದೀವಿ. ಸುಮಾರು 400 ವಿಲೇಜ್ಗಳಿದೆ. ಆದ್ರೆ ಈಗ ನಾವು ಮಾಡಿರೋದು 264 ಬೂತ್ಗಳು ಮಾತ್ರ. 264 ಬೂತ್ ಅವರು ಹೋಗಿ ಮಾಡಕ್ಕಾಗಲ್ಲ. ಇನ್ನೂ ಬೇಕು ಅವ್ರ ಸಪೋರ್ಟ್ಗೆ. ನೀವು ಲೀಡರ್ ಕೂಡ ಅವ್ರ ಸಪೋರ್ಟ್ಗೆ ನಿಂತ್ಕೋಬೇಕು. BLA 2 ಜೊತೆಯಲ್ಲಿ ನಿಮ್ಮ ಎಲ್ಲರೂ ನಿಂತುಕೊಂಡು ಆ BLO ಯಾರಿದ್ದಾರೆ, ಅಂಗನವಾಡಿ ಟೀಚರು ಮತ್ತು ಟೀಚರ್ಗಳು ಯಾರಿದ್ದಾರೆ ಅವರಿಗೆ ನೀವು ಹೇಳ್ಬೇಕಾಗತ್ತೆ. ನಮ್ಮೂರಲ್ಲಿ ಇಂಥವ್ರಿದ್ದಾರೆ, ಇಂಥವ್ರಿಲ್ಲ ಅಂತ ನೀವು ವಿವರವಾಗಿ ಅವರ ಜೊತೆ ನೀವು ಕೋಆರ್ಡಿನೇಟ್ ಮಾಡಬೇಕಾಗತ್ತೆ. ಅಂದ್ರೆ SIR ಮಾಡುವ ಮುಖ್ಯ ಉದ್ದೇಶ ಏನಂದ್ರೆ ಅರ್ಹ ಮತದಾರರನ್ನು ಸೇರಿಸೋದು. ಸೇರಿಸೋದಂದ್ರೆ ಈಗ ನಮಗೆ ರೈಟ್ಸ್ ಇದೆ. ನಾವು ಭಾರತ ದೇಶದಲ್ಲಿ ವಾಸ ಮಾಡಕ್ಕೆ ನಾವು ರೈಟ್ಸ್ ಇದೆ ಅಂತ ಅವರನ್ನು ಸೇರಿಸೋದು. ಯಾರನ್ನು ಸೇರಿಸಬೇಕನ್ನೋದು ನಿಮ್ಗೆ ಗೊತ್ತಿತ್ತೆ. ನಿಮ್ಮ ಊರಲ್ಲಿ ನಿಮಗೆ ಗೊತ್ತಿರುತ್ತೆ. ಅದನ್ನು ನೀವು ಸೇರಿಸಬೇಕಾಗತ್ತೆ. ಮೃತಪಟ್ಟವರ ಹೆಸರನ್ನು ತೆಗೆಸೋದು. ಯಾರು ಸತ್ತೋಗಿರೋರು ನಿಮ್ಗೆ ಗೊತ್ತಿದೆ ಅಂತವರನ್ನು ತೆಗೆಸಬೇಕಾಗತ್ತೆ. ಬೇರೆ ಊರಿಗೆ ಶಾಶ್ವತವಾಗಿ ಸ್ಥಳಾಂತರ ಆದವರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆಸುವುದು. ಈಗ ಸುಮ್ಮನೆ ಇಲ್ಲಿ ಓಟ್ ಇಟ್ಕೊಂಡಿರ್ತಾರೆ, ಬೇರೆ ಕಡೆ ಓಟ್ ಇಟ್ಕೊಂಡಿರ್ತಾರೆ. ಅದಕ್ಕೋಸ್ಕರ ಅಂತ ಸಂದರ್ಭದಲ್ಲಿ ಸ್ವಲ್ಪ
ಕಾಂಪ್ಲಿಕೇಟೆಡ್ ಆಗುತ್ತೆ. ಅದು ನೀವು ನೀವು ನಿಮ್ಮ ಡೂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ ಅಂತ ಡೂಪ್ಲಿಕೇಟ್ ಮತದಾರರನ್ನು ಪಟ್ಟಿಯಿಂದ ತೆಗೆಸುವುದು, ಇದನ್ನೆಲ್ಲ ಉದ್ದೇಶ ಇಟ್ಕೊಂಡು SIR ರಚನೆ ಮಾಡಿದ್ದಾರೆ. ಬರಲ್ಲ ನೋಡು ಹಿಂದ್ಗಡೆ ಏನೋ ಹೇಳ್ತಾರೆ SIR ಮಾಡುವ ಉದ್ದೇಶನೇ ಬೇರೆ. ಆದ್ರೆ ನಮ್ಮ ಅನ್ಯ ಪಕ್ಷದವರು ಇದನ್ನೇ ಆಧಾರವಾಗಿ ಇಟ್ಕೊಂಡು ಯಾರ್ಯಾರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರಂತ ಗುರುತಿಸಿ ಅವರನ್ನು ಪ್ರೀತ್ಯಾನ್ ಆಗಿ ತೆಗೆಸುವ. ಈಗ BL ಎನ್ಯುಮರೇಷನ್ ಫಾರಂ ಅಂತ ಒಂದು ಆ ಎನ್ಯುಮರೇಷನ್ ಫಾರಂ ಅಲ್ಲಿ ನಿಮ್ಮ ದಾಖಲಿಸಬೇಕು. ಏನಾದರೂ ಸ್ವಲ್ಪ ತಪ್ಪಿದ್ರು ನಿಮ್ಮ ವೋಟ್ ಲಿಸ್ಟ್ ಇಂದ ಡಿಲೀಟ್ ಆಗುತ್ತೆ. ಅದನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಅದನ್ನ ನೋಡ್ಕೊಳ್ಳೋ ಜವಾಬ್ದಾರಿ BIA ಕೊಟ್ಟಿದ್ದೀವಿ. ಆ BIA ಜೊತೆ ನಮ್ಮ ಮುಖಂಡರು ಕೂಡ ಇತ್ತು, ಅದನ್ನ ನೋಡ್ಕೋಬೇಕಂತ ಈ BIA ಬಿಟ್ಟು ಕೂಡ ನೀವು ನಿಮ್ಮನ್ನ ಎಲ್ಲ ಕರೆದಿರುವ ಮೂಲ ಉದ್ದೇಶ. ಇದಕ್ಕೆ ಈ ಎನ್ಯುಮರೇಷನ್ ಫಾರಂ ತುಂಬುವಾಗ ಸುಮ್ಮನೆ ತುಂಬಿಟ್ಟು ಕೊಟ್ಟರೆ ಸಾಕಾಗ ಕೇಳಬಹುದು. ಅಲ್ಲ, ನೀವು ದಾಖಲೆಗಳನ್ನು ಕೊಡಬೇಕಾಗತ್ತೆ. ಆ ದಾಖಲೆಗಳ ಬಗ್ಗೆ ಆಮೇಲೆ ಸ್ಕ್ರೀನ್ ಅಲ್ಲಿ ನಮ್ಮ ಪೃಥ್ವಿ ಸರ್ ಹೇಳ್ತಾರೆ. ನಾನು ಉದಾಹರಣೆ ಕೊಡ್ತೀನಿ. ನೀವು ಶಾಲಾ ಸರ್ಟಿಫಿಕೇಟ್ ಆಗಲಿ, ರೇಷನ್ ಕಾರ್ಡ್ ಆಗಲಿ, ಸರ್ಕಾರಿ ದಾಖಲೆಗಳಾಗಿ, ಪಾಸ್ಪೋರ್ಟ್ ಆಗಲಿ, ಯಾವ್ದಾದ್ರು ಇನ್ನೂ ಅನೇಕ ದಾಖಲೆಗಳಿದೆ. ಅದನ್ನು ವಿವರವಾಗಿ ಹೇಳ್ತೀವಿ. ಆ ದಾಖಲೆಯಲ್ಲಿ ಯಾವ್ದಾದ್ರು ಅಟ್ಯಾಚ್ ಮಾಡಿ ಆ ಎನ್ಯುಮರೇಷನ್ ಫಾರಂ ಕೊಟ್ಟು 2 ಕೊಡ್ತಾರೆ. ಒಂದು ನೀವು ಇಟ್ಕೋಬೇಕು. ಬೈ ಚಾನ್ಸ್ ನಾವು ಎನ್ಯುಮರೇಷನ್ ಫಾರಂ ಅಲ್ಲಿ ಮೊಬೈಲ್ ಸಂಖ್ಯೆ ತಪ್ಪು ಮಾಡೋದಾಗ್ಲಿ, ಯಾವ್ದಾದ್ರು ಇನ್ಸಲ್ ಆಗಿ ಒಂದು ಅಕ್ಷರ ಕೂಡ ಏನಾದ್ರೂ ಮಿಸ್ಟೇಕ್ ಇದ್ರೆ ಅದು ನಿಮ್ದು ವೋಟರ್ ಲಿಸ್ಟ್ ಇಂದ ಡಿಲೀಟ್ ಮಾಡ್ತಾರೆ. ಅದನ್ನ ನೀವು ವಿವರವಾಗಿ ನೋಡ್ಕೋಬೇಕು. ಆಮೇಲೆ ನೀವು ಒಂದು ಕಡೆಯಿಂದ ಒಂದು ಕಡೆ ಬಾಡಿಗೆ ಮನೆಯವರು ಶಿಫ್ಟ್ ಆಗಿರ್ತೀರಾ, ಇಲ್ಲ ಅಲ್ಲಿಂದ ಬಂದು ಪಟ್ಟಣದಲ್ಲಿ ವಾಸ ಮಾಡ್ತೀರಾ, ಈ ತರ ಎಲ್ಲ ಇರುತ್ತೆ. ಅದಕ್ಕೆ ಕೂಡ ನೀವು ಎಲ್ಲಿದೆಯೋ ಅಲ್ಲಿಗೆ ನೀವು ಅಡ್ರೆಸ್ ಪ್ರೂಫ್ ಅನ್ನ ಕೊಟ್ಟು ನೀವು ಅದನ್ನು ಬದಲಾಯಿಸ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅದನ್ನು ನೀವು ಡಿಲೀಟ್ ಮಾಡ್ತಾರೆ. ಇಷ್ಟು ಜಾಗೃತವಾಗಿ ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದ್ರೆ ಅವರು ಅದನ್ನೇ ಆಧಾರವಾಗಿ ಇಟ್ಕೊಂಡು ನಿಮ್ದು ಡಿಲೀಟ್ ಮಾಡ್ತಾರೆ. ಡಿಲೀಟ್ ಮಾಡಿದ್ರೆ ನೀವು ಲಾಸ್ಟಲ್ಲಿ ನಿಮ್ಮ ಹೆಸರೇನಾದ್ರೂ ಇಲ್ಲದೇ ಇದ್ರೆ, ಒಂದು ವೇಳೆ ಇಲ್ಲದೇ ಇದ್ರೆ ಅಂತ ಸಂದರ್ಭದಲ್ಲಿ ನಿಮ್ಗೆ ತಿರುಗಾಡೋ ಅವಕಾಶ ಇರುತ್ತೆ. ಒಂದು ಹೊಸದಾಗಿ ಸೇರಿಸ್ಕೋಬೇಕಾದ್ರೆ ಫಾರಂ ನಂಬರ್ 6, ತಿದ್ದುಪಡಿ ಮಾಡಬೇಕಾದ್ರೆ ಫಾರಂ ನಂಬರ್ 8, ಆಮೇಲೆ ಆಕ್ಷೇಪಣೆ ಸಲ್ಲಿಸಬೇಕಾದ್ರೆ ಫಾರಂ ನಂಬರ್ 7. ಈ ತರ ಅವಕಾಶ ಇದೆ. ಆದ್ರೆ ನೀವು ಕರೆಕ್ಟ್ ಆಗಿ ನೀವು ಫಾಲೋ ಮಾಡಬೇಕಾಗತ್ತೆ. ಈ ವಿಷಯ ಅಲ್ಲದೆ ಇನ್ನೂ ಅನೇಕ ವಿಷಯಗಳು ಇದರಲ್ಲಿ ಅಡಗಿದೆ. ಅದನ್ನು ನಮ್ಮ ಪೃಥ್ವಿ ಸರ್ ಹೇಳ್ಕೊಡ್ತಾರೆ. ಈಗ ನಾನು ಪಕ್ಷದ ಸಂಘಟನೆ ಬಗ್ಗೆ 2 ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನಾಂಗಗಳ ಪೈಕಿ ನಮ್ಮ ಕೊತ್ತೂರು ಮಂಜಣ್ಣವರು ಶಾಸಕರಾಗಿದ್ದಾರೆ. ಅದರಿಂದ ಅವರಿಗೆ ಮಂತ್ರಿ ಪದವಿ ಸಿಗಲಿ ಮತ್ತು ಮಂತ್ರಿ ಪದವಿ ಕೊಡಬೇಕು ಅಂತ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಈಗ ಮುಂದೆ ಮಂಜಣ್ಣವರು
ನಾನು ಶಾಸಕನಾಗಬೇಕಾದ್ರೆ ನಮಗೆ ಇನ್ನೂ 40,000 ಓಟ್ ಕಮ್ಮಿ ಇದೆ. ನನಗೆ 25,000 ನನಗೆ ಕಡಿಮೆ ಬಂದಿತ್ತು. ಬಿಜೆಪಿ 10,000 ಇದೆ, ಇನ್ನು 5,000 ಇರ್ತಾರೆ. ಹೆಚ್ಚು ಕಮ್ಮಿ 40,000 ಓಟ್ಗಳನ್ನ ನಾವು ತೆಗೆಯಬೇಕಾಗುತ್ತೆ. ಅದರಿಂದ ಪಕ್ಷವನ್ನು ಸಂಘಟನೆ ಮಾಡಬೇಕಾದ್ರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ. ನಾನು ಎಲ್ಲಾ ಮನೆಗಳಿಗೂ ಹೋಗಬೇಕಾಗುತ್ತೆ. ಕಡೆ ಮನೆಗಿನ ಹುಡುಗಿ ನಾನು ಹೋಗಬೇಕಾಗುತ್ತೆ. ನಾನು ಅವರು ಕಾಂಗ್ರೆಸ್ ಪಕ್ಷದವರು, ಇವರು ಜೆಡಿಎಸ್ ಪಕ್ಷದವರು, ಅವರು ಇಂಡಿಪೆಂಡೆಂಟ್ ಅವರು ಅಂತ ನಾನು ಹೇಳಕ್ಕಾಗಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಅನುಕೂಲ ಮಾಡಿರ್ತಾರೆ, ನಾನು ಬೆಳಗ್ಗೆ ನನ್ನನ್ನು ತಿಳಿಸಕ್ಕೆ ಯಾರು ಅನುಕೂಲ ಮಾಡಿಕೊಡ್ತಾರೆ ಅವರ ಪ್ರತಿ ಮನೆ ಮಾಡಬೇಕು. ನಾನು ಬರಲಿದ್ದೇನೆ, ರೆಡಿ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಎಲ್ಲಾ ಪಕ್ಷದ ಮುಖಂಡರಲ್ಲಿ ನಾನು ಬೇಡ್ಕೊಂತ ಇದ್ದೀನಿ. ಇದೇ ತರ ನಾನು ಈಗ ನನ್ನ ಶಾಸಕರಾಗಬೇಕಾದ್ರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ನಂಬರ್ಗಳಾಗಬೇಕು, ಟಿಪಿಎಸ್ ನಂಬರ್ ಆಗಬೇಕು, ನಗರಸಭೆಯಲ್ಲಿ ಎಲ್ಲ ನಂಬರ್ಗಳಾಗಬೇಕು. ಇದೆಲ್ಲ ನಂಬರ್ಗಳಾಗಬೇಕಾದ್ರೆ ಪಕ್ಷ ಸಂಘಟನೆ ಕೂಡ ತುಂಬಾ ಮುಖ್ಯ. ಇದೇ ರೀತಿ ನಾವು ಒಂದು ಮೀಟಿಂಗ್ ಅನ್ನು ಪ್ರತ್ಯೇಕವಾಗಿ ನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರತ್ಯೇಕವಾದ ಒಂದು ಮೀಟಿಂಗ್ ಕರೀತೀನಿ. ಎರಡನೇದು ಮಹಿಳಾ ಶಕ್ತಿಗಳಿಗೆ ಅವರಿಗೆ ಉತ್ತೇಜನ ಮಾಡಕ್ಕೆ ಮಹಿಳೆಯರು ಕೂಡ ಒಂದು ಮೀಟಿಂಗ್ ಕರೀಬೇಕಂತ ಯೋಚನೆ ಮಾಡ್ತಾ ಇದ್ದೀನಿ. ಆಮೇಲೆ ನಾವು ದೀರ್ಘ ಸಮನ್ವಯ ಕಾರ್ಯಕ್ರಮ ಪಂಚಾಯತ್ ಮಟ್ಟದಲ್ಲಿ ನಾವು ಮಾಡ್ಕೊಂಡು ಹೋಗ್ತಿದ್ವು. ಆದ್ರೆ ನಮ್ಮ ಇಲ್ಲಿ ಹಿರಿಯರಿದ್ದಾರೆ, ಇವರು ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ. ನಾವು ಪಂಚಾಯತಿ ಮಟ್ಟದಲ್ಲಿ ಹೋದಾಗ ನಮಗೆ ಅಲ್ಲಿ 50% ಜನ ಮಾತ್ರ ನಮಗೆ ಕಾರ್ಯಕ್ರಮಕ್ಕೆ ಬರ್ತಿದ್ರು, ಇನ್ನು 50% ಜನ ಕಾರ್ಯಕ್ರಮಕ್ಕೆ ಬರೀತಿರಲಿಲ್ಲ. ಅದರಿಂದ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ಮನೆಗೆ, ಪ್ರತಿ ಬಾರಿಗೆ ಈ ದೀರ್ಘ ಸಂಬಂಧಿ ಕಾರ್ಯಕ್ರಮವನ್ನು ತಗೊಂಡು ಹೋಗ್ಬೇಕಂತ ನನಗೆ ಸಲಹೆ ಕೊಟ್ಟಿದ್ದಾರೆ. ಆದ್ದರಿಂದ ಇದೇ ಶ್ರಾವಣ ಮಾಸ ಬಂದ ತಕ್ಷಣ, ಇನ್ನು ಒಂದು ತಿಂಗಳಿಗೆ ಶ್ರಾವಣ ಮಾಸ ಬಂದ ತಕ್ಷಣ ನಮ್ಮ ಹೆಣ್ಣು ಮಕ್ಕಳನ್ನು ಮುಂದೆ ಇಟ್ಟುಕೊಂಡು ಪ್ರತಿ ಮನೆ ಬಾಗಿಲಿಗೂ ಈ ದೀರ್ಘ ಸಂಬಂಧಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಪ್ರತಿ ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಹಾಕೋಕೆ ನಮ್ಮ ಮುಖಂಡರ ಸಹಕಾರದೊಂದಿಗೆ ಬರ್ತೀರಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳ್ತಾ ಇದ್ದೀನಿ. ಒಂದು ಪಂಚಾಯಿತಿ ಒಂದು ಕಡೆ ಸ್ಟಾರ್ಟ್ ಮಾಡಿದರೆ ಅದೇ ಪ್ಯಾರಲ್ ಆಗಿ ನಗರಸಭೆ ಸದಸ್ಯರು ಇಲ್ಲಿರ್ಬೋದು, ನೀವು ಎಲ್ಲ ಗಮನಿಸಬೇಕು. ಒಂದು ಪಂಚಾಯಿತಿ ಈ ಕಡೆ ಮಾಡಿದ್ರೆ ಒಂದು ನಗರ, ಒಂದು ವಾರ್ಡು ನಾನು ಮುಗಿಸ್ತೀನಿ, ಒಂದು ವಾರ್ಡ್ ಮುಗಿಸ್ತೀನಿ. ಒಂದು ಪಂಚಾಯಿತಿ 30 ಪಂಚಾಯಿತಿ ಇದೆ, 31 ವಾರ್ಡ್ ಇದೆ. ಅದರಿಂದ ಒಂದು ಪಂಚಾಯಿತಿ ಒಂದು ವಾರ್ಡ್, ಈಗ ಪ್ಯಾರಲ್ ಆಗಿ ಪಂಚಾಯಿತಿನೂ ಮುಗಿಸ್ತೀನಿ ಮತ್ತು ವಾರ್ಡು ನಾನು ಮನೆಗೂ ನೆಕ್ಸ್ಟ್ ಮಂತ್ನಿಂದ ಮನೆಗೂ ದೀರ್ಘ ಸಂಬಂಧಿಕ ಕಾರ್ಯಕ್ರಮವನ್ನು ಮಾಡಕ್ಕೆ ಪ್ರತಿ ಮನೆಗೂ ನಗರದಲ್ಲಿ ಕೂಡ ಬರ್ತೀನಿ ಅಂತ ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದರಿಂದ ಹತ್ತಿರದಲ್ಲೇ ನಿಮ್ಮ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತವೆ, ನಿಮ್ಮ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬರ್ತವೆ, ನಗರಸಭೆ ಎಲೆಕ್ಷನ್ ಬರ್ತವೆ. ಅದರಿಂದ ದಯವಿಟ್ಟು ನೀವು ಅವ್ರ ಮನೆಗೆ ಹೋಗ್ಬೇಡಿ, ಇವ್ರ ಮನೆಗೆ ಹೋಗ್ಬೇಡಿ, ಅವ್ರ ಹತ್ರ ಹೋಗ್ಬೇಡಿ, ಇವ್ರ ಹತ್ರ ಹೋಗ್ಬೇಡಿ ಅಂತ ದಯವಿಟ್ಟು ಸಲಹೆಗಳನ್ನು ಕೊಡಿಲ್ಲ. ನನಗೆ ಹೆಜ್ಜೆ ಹಾಕಿ ಕೈ ಜೋಡಿಸಿ ಪ್ರತಿ ಮನೆಗೂ ಬರಕ್ಕೆ ನೀವು ಸಹಕಾರ ಕೊಡಬೇಕು. ನೀವೆಲ್ಲ ಬಂದು ನನಗೆ ಕೈ ಜೋಡಿಸಬೇಕಂತ ಈ ಸಂದರ್ಭದಲ್ಲಿ ನಿಮಗೆ ಎರಡನೇ ನಮಸ್ಕಾರ ಮಾಡುತ್ತಾ ಬೇಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.